ಹಾಯ್ ಫ್ಯಾಮ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಖುಷಿಗೌಡ ಮಿನಿ ಲಾಗ್ಸ್. ಇವತ್ತು ನಮ್ಮ ಪುಟ್ಟನಿಂದು ಫೋಟೋ ಶೂಟ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ, ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಫೋಟೋ ಶೂಟ್ ಮಾಡ್ಕೊಂಡ್ಬಿಡೋಣ ಅಂತ ಪ್ಲಾನಿಂಗ್ ಇತ್ತು. ಸೊ ಹಾಗಾಗಿ ಈ ಕಡೆ ನಮ್ಮ ಪುಟಾನಿನೂ ಬೇಗನೆ ಎದ್ಬಿಟ್ಟಿದ್ದ. ಸೊ ನಮ್ಮ ಪುಟಾನಿಗೂ ಬೇಗ ಸ್ನಾನ ಮಾಡಿಸಿದ್ವಿ. ಇನ್ನು ಸ್ನಾನ ಮಾಡಿಸಿದಾದ್ಮೇಲೆ ಅವ್ನ ಪಾಡಿಗೆ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ದ. ಇನ್ನು ಈ ಕಡೆ ಶೂಟ್ಗೆ ಅಂತ ಸ್ವಲ್ಪ ಥಿಂಗ್ಸ್ಗಳು ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೆ. ಇದೆಲ್ಲ ನಾವು ಸಿಂಪಲ್ ಆಗಿ ಶೂಟ್ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. 5 ಮಂತ್ಸ್ಗೆಲ್ಲ ಗ್ರ್ಯಾಂಡ್ ಆಗೇನು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಇನ್ನು ನಾವು ಪ್ಲಾನ್ ಮಾಡಿರೋ ಈ ಫೋಟೋ ಶೂಟ್ಗೆ ಬ್ಲ್ಯಾಕ್ ಕಲರ್ ಸ್ಕ್ರೀನೇ ಸೂಟ್ ಆಗ್ತಿತ್ತು. ಇನ್ನು ಶೂಟ್ ಮಾಡೋದಕ್ಕೆ ನಾನು ನಮ್ಮ ಹಸ್ಬೆಂಡ್ ಇಬ್ರು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇದಕ್ಕೆ ಪಾಪ್ಕಾರ್ನ್ ಕೂಡ ಬೇಕಿತ್ತು. ಸೊ ಅದನ್ನ ಮನೇಲೆ ಮಾಡ್ಕೊತಾ ಇದ್ದೆ. ಯಾಕಂದ್ರೆ ಆಚೆಯಿಂದ ತರೋದಕ್ಕಿಂತ ಮನೇಲೆ ಮಾಡ್ಕೋಬೋದಲ್ಲ, ಸ್ವಲ್ಪ ಜಾಸ್ತಿನೇ ಬೇಕಿತ್ತು. ಸೊ ಹಾಗಾಗಿ ನಾನು ಮನೇಲೆ ಮಾಡ್ಕೊಂಡೆ. ಈ ಕಡೆ ನಮ್ಮ ಹಸ್ಬೆಂಡ್ಗೆ ಹೇಳ್ದೆ ಫೋಟೋ ಶೂಟ್ಗೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ನಮ್ಮ ಪುಟ್ಟನಿಗೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ ಎಲ್ಲ ತಗೊಬಂದು ಕೊಟ್ರೆ. ಇಲ್ಲಿ ನೋಡಿ ಹೆಂಗ್ ತಿನ್ಕೊಂಡ್ ಕೂತಿದ್ದಾರೆ. ನಾನು ಅಂದೆ ಫಸ್ಟ್ ರೆಡಿ ಮಾಡಿ ಆಮೇಲೆ ತಿನ್ನು ಅಂತ ಹೇಳ್ದೆ. ಪಾಪ ಅವ್ರಿಗೆ ಹೊಟ್ಟೆ ಹಸಿತಾ ಇತ್ತು ಅನ್ಸುತ್ತೆ. ಸ್ವಲ್ಪ ತಿನ್ಕೊಂಡು ಸ್ವಲ್ಪ ರೆಡಿ ಮಾಡ್ತಾ ಇದ್ರು. ಎಲ್ಲ ರೆಡಿ ಆಯ್ತು ಅನ್ನೋಷ್ಟರಲ್ಲಿ ನಮ್ಮ ಪುಟಾಣಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಫಸ್ಟ್ ಅವನ್ನ ಸಮಾಧಾನ ಮಾಡ್ಬಿಟ್ಟು ಆಮೇಲೆ ಫೋಟೋಸ್ ವಿಡಿಯೋಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಆಮೇಲೆ ಯಾವ್ದೂ ಚೆನ್ನಾಗ್ ಬರಲ್ಲ ಅವ್ನ್ ಅಳ್ತಾ ಇದ್ರೆ. ಆಮೇಲೆ ಸಮಾಧಾನ ಆದ ಅವ್ನ ಫೋಟೋಸ್ ಸ್ವಲ್ಪ ವಿಡಿಯೋಸ್ ಎಲ್ಲಾನು ತಗೊಂಡ್ವಿ. ಸೊ ಎಸ್, ಫೈನಲಿ ನೋಡಿ ಈ ತರ ಬಂದಿತ್ತು ನಾವು ರೆಡಿ ಮಾಡಿದ್ದೀನು. ಒಂಥರ ಚೆನ್ನಾಗಿತ್ತು. ನಮ್ಮ ಪುಟಾಣಿ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ, ಚೆನ್ನಾಗಿ ಆಟ ಆಡ್ದ ಕೂಡ. ಯಾಕಂದ್ರೆ ಕಾರ್ಟೂನ್ಸ್ ಎಲ್ಲ ಹಾಕೊಟ್ಟಿದ್ವಲ್ಲ, ಎಲ್ಲ ನೋಡ್ಕೊಂಡು ಗೊಂಬೆಗಳೆಲ್ಲ ಬರ್ತಾ ಇತ್ತಲ್ವಾ, ನೋಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದ. ಅದು ನೋಡಕ್ಕೆ ಒಂಥರ ಚೆನ್ನಾಗಿತ್ತು, ಕ್ಯೂಟ್ ಆಗಿ. ಎಸ್, ಇವತ್ತಿನ ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.